ನನಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇತ್ತು ಲಾಸ್ಟ್ ಇಯರ್ ಜನವರಿಯಿಂದ. ಅದು ಏನಪ್ಪಾ ಅಂತಂದ್ರೆ ನನಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ನಾನು ಯೂರಿನೇಷನ್ ಪೂರ್ತಿ ಪಾಸ್ ಆಗ್ತಿರ್ಲಿಲ್ಲ. ಇದರಿಂದ ನನಗೆ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಬರ್ತಕ್ಕಂಥ ಸೆನ್ಸೇಷನ್, ಆಮೇಲೆ ಪ್ರತಿ ಸಲ ನಾನು ಯೂರಿನ್ ಪಾಸ್ ಮಾಡಿದಾಗ ಆ ಯೂರಿನ್ ಪೂರ್ತಿ ಫ್ಲಶ್ ಔಟ್ ಆಗದೆ ಸ್ವಲ್ಪ ಯೂರಿನ್ ಉಳ್ಕೊಂಡ್ಬಿಟ್ಟು ನಾನು ಫ್ರೀಕ್ವೆಂಟ್ ಆಗಿ ಬಾತ್ರೂಮ್ ಬ್ರೇಕ್ಸ್ ಅಂತ ಹೇಳಿ ನಾನು ಒಂದು 6 ತಿಂಗಳು ಒಂದು ಲಾಸ್ಟ್ ಇಯರ್ ಜನವರಿ ಫೆಬ್ರವರಿಯಿಂದ ಗಮನಿಸ್ಕೊಂಡೆ. ಡಾಕ್ಟರ್ ಹತ್ರ ಹೋದಾಗ ಸ್ವಲ್ಪ ಒಂದು ಅಷ್ಟು ಮಿಲಿಮೀಟರ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯಿತು. ಇದ್ರದ್ದು ಅರ್ಥ ಏನಪ್ಪಾ ಅಂತಂದ್ರೆ ನಾನು ರಾತ್ರಿ ಗಂಟೆಗೆ ಎದ್ದೇಳಬೇಕಾಗುತ್ತೆ, ಬಾತ್ರೂಮ್ ಹೋಗಬೇಕಾಗುತ್ತೆ. ಒಂದು 4 ಹನಿ 5 ಹನಿ ಯೂರಿನ್ ಮಾತ್ರ, ಮತ್ತೆ ಒಂದು ಗಂಟೆ ಬಿಟ್ಟು ನಿದ್ದೆ ಅನ್ನೋದು ಪೂರ್ತಿ ಹೋಗ್ಬಿಟ್ಟಿತ್ತು. ನಂಬರ್ 1. ನಂಬರ್ 2, ನಮ್ಮ ಮಾವನವರು, ನನ್ನ ಧರ್ಮಪತ್ನಿ ಅವರ ತಂದೆ, ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ತೀರ್ಕೊಂಡು ಹೋದ್ರು 20 ವರ್ಷ ಕೆಳಗೆ. ಹಾಗಾಗಿ ನನಗೆ ಪ್ರಾಸ್ಟೇಟ್ ಅಂದ ತಕ್ಷಣ, ಈ ಯೂರಿನ್ ಪ್ರಾಬ್ಲಮ್ ಅಂದ ತಕ್ಷಣ ನನಗೆ ಸ್ವಲ್ಪ ಭಯ ಹುಟ್ಟುವಂತು. ಏನಪ್ಪಾ ಇದು ಅಂತ ಹೇಳಿದ. ಐ ಆಮ್ 52 years of age ಬೈ ದ ವೇ. ಇದು ಸೆಪ್ಟೆಂಬರ್ ಅಲ್ಲಿ ನಾನು ತಗೊಂಡು ಮ್ಯಾಗಿಲಿನಲ್ಲಿ ಪ್ರಾಸ್ಟೇಟ್ ಹಾರ್ಮೋನಿ ಅಂತ ಪ್ರೋಗ್ರಾಮ್ ಇದೆ, ಅದು ರನ್ ಮಾಡಿದ ತಕ್ಷಣ ವಿತಿನ್ 2-3 ರನ್ಸ್, ಒಂದು ವಾರದಲ್ಲಿ ನನಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಮತ್ತೊಮ್ಮೆ ನಾನು ಡಾಕ್ಟರ್ ಹೋಗಿ ಅಲ್ಟ್ರಾಸೌಂಡ್ ಚೆಕಪ್ ಏನು ಮಾಡಿಸ್ಕೊಂಡಿಲ್ಲ. ನಾನು ರಾತ್ರಿ ಎದ್ದೇಳೋದೆಲ್ಲ ನಿಂತೋಯ್ತು. ಕಂಟಿನ್ಯೂಸ್ ಆಗಿ 6-7 ಅವರ್ಸ್ ಮಲಗ್ತಾ ಇದ್ದೀನಿ. ನನ್ನ ಯೂರಿನೇಷನ್ ಪ್ರಾಬ್ಲಮ್, ಯೂರಿನ್ ತಡೆಯಕ್ಕೆ ಆಗ್ತಿರಲಿಲ್ಲ, ಫ್ರೀಕ್ವೆನ್ಸಿ ಬಹಳ ಜಾಸ್ತಿ ಆಗ್ತಾ ಇತ್ತು. ಅದೆಲ್ಲ ನಿಂತೋಗಿದೆ ಲಾಸ್ಟ್ 6 ತಿಂಗಳಲ್ಲಿ. ಆವಾಗ ಒಂದ್ಸಲ, ಇವಾಗ ಒಂದ್ಸಲ, ವಾರಕ್ಕೆ 10 ದಿವಸಕ್ಕೆ ಒಂದ್ಸಲ ಪ್ರಾಸ್ಟೇಟ್ ಹಾರ್ಮೋನಿ ಪ್ರೋಗ್ರಾಮ್ ರನ್ ಮಾಡ್ತೇನೆ. ಅದರಿಂದ ಕಂಪ್ಲೀಟ್ ಆಗಿ ನಿಂತೋಗಿದೆ. ನಂಬರ್ 1. ನಂಬರ್ 2, ನಾನು ಟೀಚಿಂಗ್ ಮಾಡ್ತಾ 6 ವರ್ಷ ಆಗಿದೆ. ಹಾಗಾಗಿ ಯಾವಾಗಲೂ ನಾನು ಓಡಾಡ್ತಿರ್ಬೇಕು, ಮೆಟ್ಲಿಳಿದು ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್, ಈ ಬ್ಲಾಕ್ ಆ ಬ್ಲಾಕ್ ಅಂದ್ಕೊಂಡು 1 ತಾಸು 2 ತಾಸು 3 ತಾಸು ಟೀಚ್ ಮಾಡ್ತಾ ಇರಬೇಕು. ಹಾಗಾಗಿ ಏನಾಗಿದೆ, ನನಗೆ ನನ್ನ ಬಲಗಾಲು ಕೆಳಗಡೆ ಆಂಕಲ್ ಹಿಮ್ಮಡ ಜಾಗದಲ್ಲಿ ಪ್ಲಾಂಟಾರ್ ಫ್ಯಾಸ್ಟಿಸ್ ಅಂತ ಒಂದು ಕಂಡೀಷನ್ ಇದೆ. ಅದೇನಪ್ಪಾ ಅಂತಂದ್ರೆ ಅಲ್ಲಿ ಸ್ವಲ್ಪ ಪ್ರೋಟೀನ್ ಡಿಪಾಸಿಟ್ಸ್ ಏನೋ ಆಗಿ ಒಂದು ಸಿಕ್ಕಾಪಟ್ಟೆ ಹಿಮ್ಮಡ ನೋವಾಗುತ್ತೆ. ನಾನು ಶೂಸ್ ಹಾಕಕ್ಕಾಗ್ತಿರ್ಲಿಲ್ಲ, ಚಪ್ಪಲಿ ಹಾಕೊಂಡು ಹೋಗ್ತಿದ್ದೆ. MBA ಸ್ಟೂಡೆಂಟ್ ಟೀಚ್ ಮಾಡ್ತೀನಿ, ನಮ್ಮ ಪ್ರಿನ್ಸಿಪಾಲ್ HOD ಎಲ್ಲ ಏನಿದೆ MBA ಸ್ಟೂಡೆಂಟ್ ಟೀಚ್ ಮಾಡ್ತೀನಿ, ನೀವು ಚಪ್ಪಲಿ ಹಾಕೊಂಡು ಬರ್ತೀರಿ, ಒಳ್ಳೆ ಏನೋ ಹಳ್ಳಿಯವ್ರ ಥರ ಅಂತ ಕೇಳ್ಬಿಟ್ಟು ಬೈದ್ಬಿಟ್ಟು ನನ್ನ ಎಲ್ಲ ಮಾಡಿದ್ರು. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರು ಹೇಳ್ತಾ ಇದ್ದಾರೆ, ಆರ್ಥೋಪೆಡಿಷನ್, ಈ ಪ್ರಾಬ್ಲಮ್ ನನಗೆ ಕಣೆಯ, ಏನು ಮಾಡೋಕ್ಕಾಗಲ್ಲ, ಆ ಪಾಡಿಗೆ ಬರುತ್ತೆ, 6 ತಿಂಗಳು 8 ತಿಂಗಳು ಹೋಗ್ತಾ ಇದ್ರು. ಅದು 1 ಅಲ್ಲ 2 ಅಲ್ಲ 6 ತಿಂಗಳಲ್ಲ 4 ವರ್ಷ ಆಗೋಯ್ತು, ಹೋಗಿಲ್ಲ. ಇದೇನಪ್ಪ ಒಳ್ಳೆ ಕಥೆ ಆಯ್ತಲ್ಲ ಅಂತ ಹೇಳಿ ನೋಡಿದ್ರೆ ಅದರಲ್ಲಿ ಜಾಯಿಂಟ್ ಹಾರ್ಮೋನಿ, ಸಾಫ್ಟ್ ಟಿಶ್ಯೂ ಹಾರ್ಮೋನಿ ಅಂತ ಹೇಳಿ ನಮ್ಮ ಹೀಲಿನಲ್ಲಿ ಆಮೇಲೆ ಮ್ಯಾಗ್ ಹೀಲಿನಲ್ಲಿ ಎರಡರಲ್ಲೂ ಪ್ರೋಗ್ರಾಮ್ಗಳು ಇರೋದ್ರಿಂದ ಅದು ನಾನು ಆ ಆಂಕಲ್ ಮೇಲೆ ಇಟ್ಟು, ಹಿಮ್ಮಳದ ಮೇಲೆ ಇಟ್ಟು ರನ್ ಮಾಡಿದೆ. ಈಗ ಅದರಿಂದ ನಾನು ಮತ್ತೆ ನಾರ್ಮಲ್ ಆಗಿದ್ದೀನಿ. ಆಮೇಲೆ ಶೂಸ್ ಹಾಕೋತೀನಿ, ಮಾಮೂಲು ಶೂಸ್ ಹಾಕೊಂತೀನಿ, ಲೆದರ್ ಶೂಸ್ ಹಾಕೊಂಡು, ಫಾರ್ಮಲ್ ಶೂಸ್ ಹಾಕೊಂಡು ಫಾರ್ಮಲ್ ಆಗಿ ಕಾಲೇಜೆಲ್ಲ ಹೋಗಿ ಟೀಚ್ ಎಲ್ಲ ಮಾಡ್ತೀನಿ. ಸೊ ಈ 2 ಪ್ರೋಗ್ರಾಮ್ಸ್ ಇನ್ನೂ ಬಹಳಷ್ಟು ಬೆನಿಫಿಟ್ಸ್ ಆಗಿದೆ. ನನಗೆ ಸಮಯದ ಅಭಾವದಿಂದ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನನಗೆ ಡಾಕ್ಟರ್ ಫರ್ಹಾತ್ ಅಂತ ನಮ್ಮ ಕೊಲಿ ಒಬ್ಬರಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಪರಿಚಯ ಮಾಡಿಸ್ಕೊಟ್ರು.